ಅಬ್ಬಾಬಬ್ಬ ನೋಡ್ರಿ ನಮ್ಮ ದೇವದುರ್ಗ ಯಾವ ಥರ ಅಭಿವೃದ್ಧಿ ಆಗ್ಯದಂತ. ಮತ್ತು ಇದು ಯಾವುದು ಮಳೆ ನೀರು ಅನ್ಕೋಬೇಡ್ರಪ್ಪ, ಇದು ನಮ್ಮ ದೇವದುರ್ಗ ಅಧಿಕಾರಿಗಳು ಸ್ಪೆಷಲ್ ಆಗಿ ಒಂದು ಬಜೆಟ್ ಹಾಕ್ಸ್ಕೊಂಡ್ಬಂದು ಜನಗಳಿಗೋಸ್ಕರನೇ ಈ ನೀರು ನಿಲ್ಲಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ದೇವದುರ್ಗದಲ್ಲಿ ಸರಿಯಾಗಿ ಯಾರಿಗೆ ಈಜು ಬರೋದಿಲ್ಲ. ಹಾಗಾಗಿ ಎಲ್ಲರೂ ಈಜು ಕಲಿಲ್ಲ ಅಂತ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಕಾಳಜಿ ವಹಿಸ್ಕೊಂಡು ನಮ್ಮ ದೇವದುರ್ಗ ಅಧಿಕಾರಿಗಳು ಇಲ್ಲಿ ನೀರು ಬಿಟ್ಟಿದ್ದಾರೆ. ಹಾಗಾಗಿ ಯಾರ್ಯಾರಿಗೆ ಈಜು ಬರೋದಲ್ಲ ಈಗಲೇ ಕಲ್ತು ಬಿಟ್ರೆ, ಯಾಕಂದರೆ ಬೆಳಗ್ಗೆಷ್ಟು ಇಲ್ಲಿ ನೀರನ್ನೆಲ್ಲ ಖಾಲಿ ಮಾಡಬೇಕು. ಮತ್ತು ಎಲ್ಲರಿಗೂ ಒಂದು ವಿಶೇಷ ಸೂಚನೆ ಏನಂದರೆ, ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ತೆಗ್ಗು ಗುಂಡಿಗಳಿದ್ದಾವೆ, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಅದರಲ್ಲಿ ಏನಾದರೂ ಕಾಲು ಜಾರಿ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಇಲ್ಲಿ ಯಾವುದೇ ಅಧಿಕಾರಿಗಳು ಸಂಬಂಧ ಇಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಈಜಾಡೋರು ಈಜಾಡಿ, ನೋಡ್ಕೊಂಡು ನಿಂದ್ರಿ. ಯಾರಾದರೂ ಬಿದ್ದು ಕಾಲು ಕೈ ಮುರ್ಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಮನೆಗೆ ಹೋಗ್ಬಿಡ್ರಿ. ಮತ್ತು ಬೇರೆ ತಾಲೂಕು ಬೇರೆ ಜಿಲ್ಲೆ ಜನಗಳಿಗೆ ಈ ಫ್ಯೂಚರ್ ಬೇಕಾದರೆ ಒಂದ್ಸಲ ನಮ್ಮ ಅಧಿಕಾರಿಗಳನ್ನು ಭೇಟಿ ಮಾಡಿರಿ. ಎಲ್ಲ ರೀತಿ ನಿಮಗೆ ಗೈಡೆನ್ಸ್ ಸಹಕಾರ ಕೊಡ್ತಾರೆ. ಈ ಫೀಚರ್ನ ನೀವು ನಿಮ್ಮ ತಾಲೂಕು ಜಿಲ್ಲೆಗಳಲ್ಲಿ ಅಳವಡಿಸ್ಕೊಳ್ಬೋದು. ನೀವು ಕೂಡ ಈಜು ಕಲಿಬೋದು. ಒಟ್ಟಿನಲ್ಲಿ ನಮ್ಮ ದೇವದುರ್ಗ ಭಾಳ ಅಭಿವೃದ್ಧಿ ಆಗ್ತದ. ಹಿಂಗೆ ಮುಂದುವರೆದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಹಿಂದುಳಿದ ತಾಲೂಕು ದೇವದುರ್ಗ ಅಂತ ಹೆಸರು ಹೋಗಿ ಮುಂದುವರೆದ ತಾಲೂಕು ದೇವದುರ್ಗ ಅಂತ ಹೆಸರು ಮಾಡೋದು ಫಿಕ್ಸ್ ಬಿಡ್ರಿ. ಹಾಗೆ ಈ ಫ್ಯೂಚರ್ನ ಮೊದಲು ನಮ್ಮ ರಾಯಚೂರು ಜಿಲ್ಲೆಗೆ ಅಳವಡಿಸ್ಬೇಕು. ಆವಾಗ ನಮ್ಮ ರಾಯಚೂರು ಜಿಲ್ಲೆ ಟಾಪಲ್ಲಿ ಬರ್ತದೆ. ಜೈ ದೇವದುರ್ಗ.